ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡಿ ಕೋಟಿ ಕೋಟಿ ವಂಚನೆ ಮಾಡ್ತಾ ಇದ್ದ ವ್ಯಕ್ತಿಯೊಬ್ಬನನ್ನು ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಬ್ರಹ್ಮಾಂಡ ಪುರಾಣ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಕೋಟಿ ಕೋಟಿ 100 ಕೋಟಿ ಮಾತೆತ್ತಿದ್ರೆ ಮಂಗಳೂರಿನಲ್ಲಿ ಆರೋಪಿ ರೋಹನ್ ಸಲ್ದಾನ್ ಅಂತಕ್ಕಂಥವನ್ನ ಅರೆಸ್ಟ್ ಮಾಡಿದ್ದಾರೆ. ಐಷಾರಾಮಿ ಮನೆಯಲ್ಲಿ ಡೀಲ್ ಮಾಡ್ತಾ ಇದ್ದಂತೆ ರೋಹನ್ ಉದ್ಯಮಿಗಳಿಗೆ ಕರೆಸಿ ನಿಮಗೆ ಲೋನ್ ಕೊಡ್ತೀನಿ, 100 ಕೋಟಿ ಕೊಡ್ತೀನಿ, 4% ಹಣವನ್ನು ಮುಂಗಡವಾಗಿ ಕೊಡಿ ಅಂತ ಹೇಳಿ 100 ಕೋಟಿ ಅಂದರೆ 4 ಕೋಟಿ ಅದೇನೋ ಪೇಪರ್ ವರ್ಕ್ಸ್ ಎಲ್ಲ ಆಗಬೇಕು ಅಂತ 4 ಕೋಟಿ ಇಸ್ಕೊತಾ ಇದ್ದಂತೆ. ಇಲ್ಲಿ ತನಕ ಹೆಚ್ಚು ಕಡಿಮೆ 200 ಕೋಟಿಗೂ ಅಧಿಕ ವಂಚನೆ ಮಾಡಿದಾನೆ ಈ ರೋಹನ್. ಅದರಲ್ಲೂ ಕಳೆದ 3 ತಿಂಗಳಲ್ಲಿ 45 ಕೋಟಿ ವಂಚನೆ ಮಾಡಿರೋದು ಪತ್ತೆಯಾಗಿದೆ. ಜೊತೆಗೆ ಆತನ ಬ್ಯಾಂಕ್ ಖಾತೆ ಚೆಕ್ ಮಾಡಿದಾಗ ಅದರಲ್ಲೂ 40 ಕೋಟಿ ದುಡ್ಡು ಕೂಡ ಪತ್ತೆಯಾಗಿದೆ. ಈತ ಮಂಗಳೂರು ಹೊರವಲಯದಲ್ಲಿ ಒಂದು ಐಷಾರಾಮಿ ಬಂಗ್ಲೆ ಒಳಗಡೆ ಎಲ್ಲ ಫುಲ್ಲು ಎಲ್ಲ ವಿದೇಶದ ವಸ್ತುಗಳು, ಮಿನಿ ಬಾರ್ ಎಲ್ಲ ಇತ್ತಂತೆ. ಮನೆಗೆ ಕರೆಸ್ಕೊತಾ ಇದ್ದಂತೆ ಉದ್ಯಮಿಗಳನ್ನು, ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡೋದಕ್ಕೆ ಸಾಲ ಕೊಡ್ತೀನಿ, ನಿಮಗೆ ಕ್ಯಾಶ್ ಬೇಕಾದರೆ ಕ್ಯಾಶು ಅಥವಾ ಹೆಂಗೆ ಬೇಕಾದ್ರೂ ಕೊಡ್ತೀನಿ ಅಂತೆಲ್ಲ. ಮನೆಯಲ್ಲೇ ಸೀಕ್ರೆಟ್ ರೂಮನ್ನು ಹೊಂದಿದ್ದ ಈತ. ಮನೆಯಲ್ಲಿ ಎಲ್ಲ ನೋಡಿದ್ರು ಬರೀ ದುಬಾರಿ ಐಟಮ್ಗಳು, ಎಲ್ಲ ಐಷಾರಾಮಿ ಬಾರ್ ಹೊಂದಿದ್ದ, ಎಲ್ಲ ವಿದೇಶಿ ಮದ್ಯ, ಮನೆಯಲ್ಲಿ ದುಬಾರಿ ಮದ್ಯದ ಬಾಟಲ್ಗಳ ಸ್ಟಾಕ್ ಇಟ್ಟಿದ್ದ. ಅಂದರೆ ಅದನ್ನು ನೋಡೇ ಎಲ್ಲ ಮನಸ್ಸೋತು ಬಿಡಬೇಕು. ಐಷಾರಾಮಿ ಸೋಫಾ ಸೆಟ್ಟು, ಪೀಠೋಪಕರಣ, ಆಮೇಲೆ ಡೀಲ್ ಕುದುರಿಸೋದಕ್ಕೆ ಐಷಾರಾಮಿ ಮನೆಗೆ ಕರೆಸ್ತಾ ಇದ್ದ ಉದ್ಯಮಿಗಳನ್ನು. ಮನೆ ಮತ್ತು ಆತನ ಆತಿಥ್ಯ ನೋಡಿ ಕೆಡ್ಡಾಗೆ ಬೀಳ್ತಾ ಇದ್ರು ಉದ್ಯಮಿಗಳು ಅಂತ ಗೊತ್ತಾಗಿದೆ. ಆಮೇಲೆ ಮನೆ ಸುತ್ತ CCTV ಅಂತೆ. ಈ ದುಡ್ಡು ಕೊಟ್ಟವ್ರು ಯಾರಾದರೂ ಹುಡುಕೊಂಬಂದರೆ ಇವನು ಆ ಸೀಕ್ರೆಟ್ ರೂಮ್ ಒಳಗಡೆ ಹೋಗ್ಬಿಡ್ತಾ ಇದ್ದಂತೆ. ಮನೆಯಲ್ಲಿ ಇಲ್ಲವೇ ಇಲ್ಲ ಇವನು ಅಂತ. ವಂಚನೆ ಮಾಡೋದಕ್ಕೆ ಅಂತಲೇ ಮನೆ ಕಟ್ಟಿದ್ದಾನೆ, ಮೋಸ ಮಾಡೋದಕ್ಕೆ ಅಂತಲೇ ಮನೆ ಕಟ್ಟಿಸಿದ್ದಾನೆ. ಆ ರೀತಿ ಇದೆ ಆ ಮನೆ. ಪೊಲೀಸರು ಮಹತ್ತರದ ಕಾರ್ಯಾಚರಣೆ ನಡೆಸಿ ಒಂದು ಬಹಳಷ್ಟು ದೊಡ್ಡ ಮಟ್ಟದ ವಂಚನಾ ಜಾಲವನ್ನು ಬಯಲಿಗೆಳೆದಿದ್ದಾರೆ. ಅದರ ಪ್ರಮುಖ ಆರೋಪಿಯಾಗಿರುವಂಥ ರೋಷನ್ ಸಲ್ಡಾನ್ ಅನ್ನುವಂಥ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಆತನ ಐಷಾರಾಮಿ ಜೀವನ ಹೇಗಿತ್ತು, ಜೊತೆಗೆ ಆತ ಯಾವ ರೀತಿಯಾಗಿ ಮೋಸ ಮಾಡ್ತಿದ್ದ ಅನ್ನುವಂಥದ್ದನ್ನು ಗಮನಿಸದಿದ್ದರೆ ನಾವೀಗ ಸದ್ಯ ಆತನ ಇದ್ದೇವೆ. ಮಂಗಳೂರಿನ ಹೊರವಲಯದ ಜಪ್ಪಿನ ಮೊಗರ್ನ ತಂದೊಳಿಗೆ ಅನ್ನುವಂಥ ಪ್ರದೇಶದಲ್ಲಿ ಆತನ ಮನೆ ಇರುವಂಥದ್ದು. ಇದು ಆತನ ಮನೆಯ ಮುಂಭಾಗದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮೊದಲಿಗೆ ಆತ ಇಲ್ಲಿ ಒಂದು ದೊಡ್ಡದಾದಂಥ ಒಂದು ಗೇಟನ್ನು ಹಾಕಿದ್ದಾನೆ. ಇದು ರಿಮೋಟ್ ಕಂಟ್ರೋಲ್ ಮೂಲಕ ವರ್ಕ್ ಆಗುವಂಥ ಗೇಟ್. ಇದು ಆತನ ಕಂಟ್ರೋಲಲ್ಲೇ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಗೇಟನ್ನು ಮಾಡಿದ್ದಾನೆ. ಜೊತೆಗೆ ಆತನ ಮನೆಯನ್ನು ನೀವು ಗಮನಿಸದಿದ್ದರೂ ಎಲ್ಲವೂ ಐಷಾರಾಮಿಯಾಗಿ ಆತ ಮಾಡಿಕೊಂಡಿದ್ದಾನೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಮನೆಯನ್ನು ಮಾಡಿದ್ದಾನೆ. ಅದರಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾನೆ. ಅಂದರೆ ತಾನೊಬ್ಬ ಅಗರ್ಭ ಶ್ರೀಮಂತ ಅನ್ನುವಂಥದ್ದನ್ನು ತೋರಿಸ್ಕೊಳ್ಳಿಕ್ಕೆ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾನೆ. ಇದರ ಮೂಲಕನೇ ಆತ ಉದ್ಯಮಿಗಳಿಗೆ ದೊಡ್ಡ ಮಟ್ಟದಲ್ಲಿ ಮೋಸ ಮಾಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗುತ್ತೆ. ಈತನ ಮನೆಯ ಕೆಳಗಿನ ಭಾಗ ಇದು, ಮನೆಯ ಆತ ವಾಸ ಮಾಡುವಂಥ ಮನೆ ಇದು. ಇದರಲ್ಲಿ ಆತ ಹೆಚ್ಚಿನ ದಿನಗಳ ಕಾಲ ಇರೋದಿಲ್ಲ. ಆದರೆ ಆತ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಆತ ಇಲ್ಲಿಗೆ ಬರ್ತಾನೆ. ಚಿತ್ರದಲ್ಲಿರುವಂಥ ವ್ಯಕ್ತಿ ಯಾರಿದ್ದಾನೆ ಈತನೇ ಈ ಪ್ರಕರಣದ ಪ್ರಮುಖ ಆರೋಪಿ. ಈತನ ಮನೆಯ ದೃಶ್ಯವನ್ನು ಗಮನಿಸದಿದ್ದಾಗ ಗೊತ್ತಾಗುತ್ತೆ ಈತ ಬಂದಂಥ ಉದ್ಯಮಿಗಳನ್ನು ಮೋಸ ಮಾಡಲಿಕ್ಕೆ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದು. ಜೊತೆಗೆ ಆತ ಬಂದಂಥ ಉದ್ಯಮಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ಕಥೆಗಳನ್ನು ಹೇಳಿ ಅವರನ್ನು ಮೋಸ ಮಾಡ್ತಾ ಇದ್ದ. ಜೊತೆಗೆ ದೇಶದ ವಿವಿಧ ಕಡೆಗಳಲ್ಲಿ ಆತನ ಏಜೆಂಟ್ಗಳನ್ನು ಇಟ್ಕೊಂಡಿದ್ದ. ಅಲ್ಲಿ ಅವರು ಯಾವ ಉದ್ಯಮಿಗಳಿದ್ದಾರೆ, ಅವರಿಗೆ ಹಣದ ಅವಶ್ಯಕತೆ ಇದ್ದರೆ ಅಂಥವ್ರನ್ನ ಗುರುತಿಸಿ ಅವರನ್ನು ಆತ ಒಪ್ಪಿಸಿಕೊಂಡು ತಮ್ಮಲ್ಲಿ ಇರುವಂಥ ವ್ಯವಸ್ಥೆಯ ಮೂಲಕ 100 ಕೋಟಿ ರೂಪಾಯಿ ಸಾಲವನ್ನು ಕೊಡ್ಬೋದು ಅನ್ನುವಂಥ ಮಾತುಗಳನ್ನು ಹೇಳಿ ಆತ ಒಪ್ಪಿಸ್ಕೊಳ್ತಾನೆ. ಆ ಬಳಿಕ ಅವರನ್ನು ಈ ಮಂಗಳೂರಿಗೆ ಕರೆಸ್ಕೊಳ್ತಾನೆ. ಮಂಗಳೂರಿಗೆ ಕರೆಸಿದ ನಂತರ ಅವರನ್ನು ಟ್ರೀಟ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಆತ ಮಾಡಿದ್ದಾನೆ. ಮನೆಯ ಮೇಲ್ಭಾಗದಲ್ಲಿ ಒಂದು ವ್ಯವಸ್ಥಿತವಾದಂಥ ಒಂದು ಕೊಠಡಿಯನ್ನು ಮಾಡಿಕೊಂಡಿದ್ದಾನೆ. ಅದನ್ನು ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಮನೆಯ ಮೇಲ್ಭಾಗದಲ್ಲಿ ಆತ ಈ ರೀತಿಯಾದಂಥ ವ್ಯವಸ್ಥೆ ಮಾಡಿಕೊಂಡಿದ್ದಾನೆ. ಯಾರು ಉದ್ಯಮಿಗಳು ಬರ್ತಾರೆ ಅವರನ್ನು ನಂಬಿಸಲಿಕ್ಕಾಗಿ ಮಾಡಿರುವಂಥ ಒಂದು ದೊಡ್ಡ ಮಟ್ಟದ ಒಂದು ಸೆಟಪ್. ತಾನೊಬ್ಬ ಶ್ರೀಮಂತ ಅನ್ನುವಂಥದ್ದನ್ನು ತೋರಿಸ್ಕೊಳ್ಳಿಕ್ಕೆ ಮಾಡಿಕೊಂಡಿದ್ದಾನೆ. ಮೊದಲಿಗೆ ಮೇಲ್ಭಾಗದಲ್ಲಿ ಒಂದು ಕಚೇರಿಯನ್ನು ಮಾಡಿದ್ದಾನೆ. ಆ ಕಚೇರಿಯಲ್ಲಿ ನಾವು ಗಮನಿಸ್ಬೋದು ಕಚೇರಿ ಯಾವ ರೀತಿ ಇದೆ ಅನ್ನುವಂಥದ್ದು. ಆ ಕಚೇರಿಯಲ್ಲಿ ಆತ ಮೊದಲಿಗೆ ಅವರನ್ನು ಮಾತುಕತೆಗಳನ್ನು ಮಾಡ್ತಾನೆ. ಮಾತುಕತೆ ಇದೇ ಕೊಠಡಿಯಲ್ಲಿ ಆತ ಕಚೇರಿಯನ್ನು ಮಾಡಿಕೊಂಡಿದ್ದಾನೆ. ಇಲ್ಲಿ ಆತ ಬಂದಂಥ ಉದ್ಯಮಿಗಳ ಜೊತೆ ಮಾತಾಡ್ಕೊಳ್ತಾನೆ. ಆ ಬಳಿಕ ತಾನು
ದೊಡ್ಡ ಶ್ರೀಮಂತ ಅನ್ನುವಂಥದ್ದನ್ನು ತೋರಿಸ್ಕೊಳ್ಳಿಕ್ಕೂ ಇನ್ನೊಂದು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾನೆ. ಅಲ್ಲಿ ಎಲ್ಲ ರೀತಿಯಾದಂಥ ಸೆಟಪ್ಗಳನ್ನು ಮಾಡ್ಕೊಂಡಿದ್ದಾನೆ. ನಾವು ಗಮನಿಸ್ಬೋದು ಈ ಭಾಗದಲ್ಲಿ ಮೇಲ್ಭಾಗದಲ್ಲಿ ಒಂದು ಬಾರ್ ಕೌಂಟ್ರು ಸೇರಿದಂತೆ ಒಂದು ಕೊಠಡಿಯನ್ನು ಮಾಡಿದ್ದಾನೆ. ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಿದ ಹೋದರೆ ದೊಡ್ಡ ಮಟ್ಟದಲ್ಲಿ ಈತ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾನೆ. ಇಲ್ಲಿರುವಂಥ ಇದೊಂದು ಮೇಲ್ಭಾಗದಲ್ಲಿ ಬಾರ್ನ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾನೆ. ಇಲ್ಲಿ ಬಂದಂಥ ಉದ್ಯಮಿಗಳನ್ನು ಇಲ್ಲಿ ಕೂರಿಸ್ಕೊಂಡು ಅವರಿಗೆ ಮದ್ಯ ಕುಡಿಸುವಂಥದ್ದು ಎಲ್ಲವೂ ವಿದೇಶಿ ಮದ್ಯ ಇದರಲ್ಲಿ ಹಾಕಿರುವಂಥದ್ದು. ಇಲ್ಲಿ ಪೊಲೀಸರಿಗೆ ಸದ್ಯದ ಮಟ್ಟಿಗೆ ಅದನ್ನು ಸೀಸ್ ಮಾಡಿದ್ದಾರೆ. ವಿದೇಶಿ ಮದ್ಯಗಳನ್ನು ಇಲ್ಲಿ ಇಟ್ಕೊಂಡಿದ್ದ ಜೊತೆಗೆ ಈ ಭಾಗದಲ್ಲಿ ನೋಡೋದಿದ್ದರೆ ಭಾಳ ದೊಡ್ಡ ಮಟ್ಟದ ಸೋಫಾ ಸೆಟ್ಗಳಾಗಿರ್ಬೋದು, ಇದನ್ನು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಬಂದ ಉದ್ಯಮಿಗಳಿಗೆ ತೋರಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾನೆ. ಮೊದಲಿಗೆ ಅವರ ಹತ್ರ ಎಷ್ಟು ಕೋಟಿ ಬೇಕು ಅನ್ನುವಂಥದ್ದನ್ನು ಕೇಳ್ಕೊಳ್ತಾನೆ. 100 ಕೋಟಿ 200 ಕೋಟಿ ಈ ರೀತಿಯಾಗಿ ನಾನು ಸಾಲ ಕೊಡ್ತೇನೆ, ಅದು ನಗದು ರೂಪದಲ್ಲೂ ಬೇಕಿದ್ದರೆ ಸಾಲ ಕೊಡ್ತೇನೆ ಅನ್ನುವಂಥದ್ದನ್ನು ಹೇಳ್ತಾನೆ. ಆ ಬಳಿಕ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ ಸುಮಾರು 4% ಮುಂಗಡ ಹಣವನ್ನು ಪಡ್ಕೊಳ್ತಾನೆ. ಆ ಹಣವನ್ನೇ ಪಡ್ಕೊಂಡು ಆತ ಎಸ್ಕೇಪ್ ಆಗುವಂಥದ್ದು. ಆ ಹಣ ಕೊಟ್ಟ ನಂತರ ಆತ ಯಾರ ಕಾಂಟ್ಯಾಕ್ಟಿಗೂ ಸಿಗದೇ ಇರುವಂಥದ್ದು. ಅವರನ್ನು ಬಂದಂಥ ಉದ್ಯಮಿಗಳನ್ನು ಇಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾತಾಡಿಕೊಂಡು ಬಳಿಕ ಆತ ನಾಪತ್ತೆ ಆದಂಥ ಸಂದರ್ಭದಲ್ಲಿ ಇಡೀ ಮನೆಯ CC ಕ್ಯಾಮ್ರಾಗಳನ್ನು ಈ ಒಂದು ದೊಡ್ಡದಾದಂಥ TV ಏನಿದೆ ಇದರಲ್ಲಿ ನೋಡ್ತಾ ಇರ್ತಾನೆ. ಬಂದಂಥ ಸಂದರ್ಭದಲ್ಲಿ ಅವರು ವಾಪಸ್ ಯಾರಾದರೂ ಆತನನ್ನು ಹುಡ್ಕೊಂಡು ಬಂದರೆ ಆತ ತಪ್ಪಿಸ್ಕೊಳ್ತಾ ಇದ್ದಾನೆ. ಇದು ಆತನ ಬೆಡ್ರೂಮ್. ಇದನ್ನು ಸದ್ಯಕ್ಕೆ ಪೊಲೀಸರು ಈಗ ಒಡೆದು ಹಾಕಿ ಅದರ ಒಳಗೆ ಹೋಗಿರುವಂಥದ್ದು. ಇದು ಈತನ ಬೆಡ್ರೂಮು. ಬಂದಂಥ ಉದ್ಯಮಿಗಳಿಗೂ ಆತ ಮದ್ಯ ಸೇವಿಸಿ ಇಲ್ಲಿ ರೆಸ್ಟ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದ. ಜೊತೆಗೆ ವಿದೇಶಿ ಮದ್ಯ ಆಗಿರ್ಬೋದು, ವಿದೇಶಿ ಮಹಿಳೆಯರು ಯುವತಿಯರಾಗಿರ್ಬೋದು ಅವರನ್ನು ಇಲ್ಲಿ ಇಟ್ಕೊಳ್ತಾ ಇದ್ದ ಅನ್ನುವಂಥ ಮಾಹಿತಿ ಪೊಲೀಸರಿಗಿದೆ. ಹಾಗಾಗಿ ಆ ಬಳಿಕ ಆತ ಈ ಬೆಡ್ರೂಮ್ನಲ್ಲಿ ಅವರಿಗೆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು. ಜೊತೆಗೆ ಹಣ ಕೊಟ್ಟವರು ಒಂದು ವೇಳೆ ಮತ್ತೆ ಆತನನ್ನು ಹುಡ್ಕೊಂಡು ಬಂದರೆ ಅಥವಾ ಪೊಲೀಸರೇನಾದರೂ ಬಂದರೆ ಅಲ್ಲಿಂದಲೂ ಪಾರಾಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಆತ ಮಾಡಿದ್ದಾನೆ. ಇಲ್ಲಿ ಒಂದು ಬೆಡ್ರೂಮ್ನಲ್ಲಿ ಒಂದು ಕಪಾಟ್ನ ಥರ ಏನು ಕಾಣ್ತಾ ಇದೆ, ಇದು ಖಂಡಿತವಾಗಿಯೂ ಕಪಾಟಲ್ಲ. ಇದರ ಬಾಗಿಲನ್ನು ಓಪನ್ ಮಾಡಿದರೆ ತೆರೆಯುತ್ತದೆ ಇನ್ನೊಂದು ಕೊಠಡಿ. ಅದಕ್ಕೆ ಈತ ಇಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿರುವಂಥದ್ದು. ಈ ಬಾಗಿಲನ್ನು ತೆಗೆದ್ರೆ ಇನ್ನೊಂದು ಬಾಗಿಲು ಇಲ್ಲಿ ಇದೆ, ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲಿಂದ ನೇರವಾಗಿ ಆತ ಕೆಳಗೆ ಹೋಗಲಿಕ್ಕೆ ಅಂಡರ್ಗ್ರೌಂಡ್ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ಅಂದರೆ ಯಾರಾದರೂ ಬಂದರೆ ಇಲ್ಲಿ ಸೇಫಾಗಿ ಆತ ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಇದು ಯಾರಿಗೂ ಗೊತ್ತಾಗೋದಿಲ್ಲ. ಇದು ಬೆಡ್ರೂಮ್ನಲ್ಲಿರುವಂಥ ಒಂದು ಕಪಾಟ್ನ ಥರ ಏನಿದೆ ಅದರ ಮೂಲಕ ಇದಕ್ಕೆ ಎಂಟ್ರಿ ಆಗ್ಬೋದು. ಇಲ್ಲಿಗೆ ಬಂದ ನಂತರ ಇಲ್ಲೊಂದು ಕೊಠಡಿ ಇದೆ. ಈ ಕೊಠಡಿಯನ್ನು ಪೊಲೀಸರು ಸದ್ಯದ ಮಟ್ಟಿಗೆ ಈಗ ಒಡೆದಾಕಿ ಒಳಗೋಗಿರುವಂಥದ್ದು. ಈತ ಪೊಲೀಸರು ಬಂದಾಗಲೂ ಇಲ್ಲೇ ಅವಿತು ಕುಳಿತಿದ್ದ. ಹಾಗಾಗಿ ಆತನನ್ನು ಇಲ್ಲಿಂದಲೇ ತಗೊಂಡು ಹೋಗಿರುವಂಥದ್ದು. ಹಾಗಾಗಿ ಆತ ಇಲ್ಲಿಗೆ ಬಂದು ಇಲ್ಲಿ ಯಾರಾದರೂ ಬಂದಂಥ ಸಂದರ್ಭದಲ್ಲಿ ಪೊಲೀಸರಾಗಲಿ ಅಥವಾ ಈತ ಹಣ ಪಡ್ಕೊಂಡಂಥ ಜನರು ಉದ್ಯಮಿಗಳಾಗಲಿ ಅವರು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಇಲ್ಲಿ ಕೂತ್ಕೊಳ್ತಾ ಇದ್ದ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈಗ ಪೊಲೀಸರು ಆತನನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಬಹಿರಂಗಗೊಂಡಿದೆ. ಆತನ ಅಕೌಂಟನ್ನು ಪರಿಶೀಲನೆ ಮಾಡಿದಾಗಲೂ ಅದರಲ್ಲೂ ಸುಮಾರು 40 ಕೋಟಿಯಷ್ಟು ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಆತನ ಹೆಂಡತಿಯು ಇಲ್ಲಿಲ್ಲ, ಚೆನ್ನೈಯಲ್ಲಿ ಹೆಂಡತಿ ಮತ್ತು ಒಂದು ಮಗು ಇರುವಂಥದ್ದು. ಈತ ಈ ರೀತಿಯಾದಂಥ ಡೀಲ್ ಮಾಡಲಿಕ್ಕಾಗಿ ಈ ಒಂದು ಮನೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲೇ ವಾಸವಾಗಿದ್ದ. ಈತ ಮೂಲತಃ ಇಲ್ಲೇ ಅವನೇ. ಹಾಗಾಗಿ ಇಲ್ಲಿ ಕೂತ್ಕೊಂಡು ಎಲ್ಲ ಡೀಲ್ಗಳನ್ನು ಮಾಡ್ತಾಯಿದ್ದ. ಜೊತೆಗೆ ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಸಂಚರಿಸ್ತಾ ಇದ್ದ. ಬೇರೆ ಬೇರೆ ಉದ್ಯಮಗಳನ್ನು ಇದೇ ಹಣದಿಂದ ಮಾಡಿದ್ದಾನೆ ಅನ್ನುವಂಥದ್ದು ಈಗ ಪೊಲೀಸರಿಗೆ ಮೊದಲ ತನಿಖೆಯಲ್ಲಿ ಗೊತ್ತಾಗಿರುವಂಥ ಮಾಹಿತಿ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ TV, ಮಂಗಳೂರು. ಆ್ಯಕ್ಚುಲಿ ಚಿತ್ರದುರ್ಗ ಮೂಲದ ಉದ್ಯಮಿಯೊಬ್ಬರು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ಈ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಇನ್ನೂ ಸಾಕಷ್ಟು ಜನ ಮೋಸ ಹೋಗಿದಾರಂತೆ. ಅವರು ಹೊರಗೆ ಬಂದು ಯಾರ್ಯಾರು ಮೋಸ ಹೋಗಿದ್ದಾರೆ ಅವರು ಇನ್ನು ಮುಂದಕ್ಕೆ ಕಂಪ್ಲೇಂಟ್ ಕೊಡ್ತಾರಾ ಅಂತ ನೋಡಬೇಕು.